ಇವರು ಅಧ್ಯಯನ ಮಾಡಿರೋ ಥರ ಸರಿ ಇದೆ. ಸೊ ಇವ್ರ ಅಧ್ಯಯನದಲ್ಲಿ ಏನೇನು ಪುರಾವೆಗಳು ತೊಗೊಂಡ್ರು, ಏನು ರೆಫರೆನ್ಸ್ ತೊಗೊಂಡ್ರು, ಅದನ್ನು ನೀವು ಬರಹದಲ್ಲಿ ಕೊಡಿ, ಅದನ್ನೆಲ್ಲ ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟು ಇನ್ನೂ 12 ಮಾಲಿಕೆ ಏನೇನು ಉಪನ್ಯಾಸ ಕೊಡ್ತಾರೆ ಎಲ್ಲರದ್ದು ಪುರಾವೆಗಳು ತೊಗೊಳ್ಳೋಣ. ಇದು ಒಂದು ಸಂಶೋಧನಾ ಸಂಸ್ಥೆ ಆಗಬೇಕು. ಸತ್ಯ ನಾವು ಏನಂದರೆ ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆದಂಗೆ ಸತ್ಯನ ಹೊರಗೆ ತೆಗಿಬೇಕಾಗಿದೆ. ಇಲ್ಲಿ ಇತಿಹಾಸಕ್ಕೆ ಎಷ್ಟೋ ಮಜಲುಗಳಿದೆ. ಈಗ ಬ್ರಿಟಿಷರ್ಸು ಅವರ ಇತಿಹಾಸ ದೊಡ್ಡದು, ನಮ್ಮದೆಲ್ಲ ಇತಿಹಾಸ ಚಿಕ್ಕದು ಅನ್ನೋ ಥರ ಲೆವೆಲಲ್ಲಿ ಬ್ರಿಟಿಷ್ ಇತಿಹಾಸಕಾರರು ತೋರಿಸ್ತಿದ್ದಾರೆ ಎಷ್ಟೋ ಸತಿ. ಇನ್ನು ಅವ್ರಿಗೆ ಹತ್ರ ಆಗಿದ್ದ ಬ್ರಾಹ್ಮಣರು ಇವ್ರದನ್ನು ಏನೋ ಮುಚ್ಚಾಕಬೇಕು, ನಮ್ದನ್ನು ಹೆಚ್ಚಿಗೆ ತೋರಿಸ್ಬೇಕು ಅನ್ನೋ ಥರ ಲೆವೆಲಲ್ಲಿ ಅವ್ರು ಆಟ ಆಡಿದ್ದಾರೆ. ಈಗ ನಾನು ಈ ಮೊಬೈಲು ಹಿಂಗೆ ಚಪ್ಪಟೆ ಆಗಿದೆ ಅಂತ ನಾನು ಹೇಳ್ತೀನಿ, ಇಲ್ಲ ಇದ್ರಲ್ಲಿ 3 ಗುಂಡಿದೆ ಅಂತ ನೀವು ಹೇಳ್ತೀರಾ. ಅಂದರೆ ನೀವು ನೋಡೋದು ಯಾವ ರೀತಿ, ನಾನು ನೋಡೋದು ಯಾವ ರೀತಿ ಅನ್ನೋ ಥರ ಆಗುತ್ತೆ. ಸೊ ನಮ್ಮ ದೃಷ್ಟಿಕೋನಗಳೇ ಇಷ್ಟೇ. ಎದುರು ಕುಂತಿರೋರೆ ನಾವು ಇದನ್ನು 2 ಥರ ಹೇಳ್ಬೇಕಾದ್ರೆ, ಇನ್ನು ಯಾವುದೋ ಕಾಲಘಟ್ಟದಲ್ಲಿ ನಡೆದಿರೋದು ಯಾವುದೋ ಇದರಲ್ಲಾಗಿರೋದಕ್ಕೆ ಅದನ್ನು ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಆದರೆ ಎಲ್ಲರೂ ಸತ್ಯವಂತರಾಗಿರಬೇಕು. ಆವಾಗ ಸತ್ಯವಾಗಿ ಅದು ಸತ್ಯವಾದ ಇತಿಹಾಸ ಬರುತ್ತೆ ಅಂತ. ಸರ್ ಇದು ಸಾಹಿತ್ಯ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಒಕ್ಕಲಿಗರ ಸಾಹಿತ್ಯಕ್ಕಿಂತ ಈಗ ಬೇಕಾಗಿರೋದು ಪ್ರಸ್ತುತ ಸತ್ಯ ಸಾಹಿತ್ಯ ಅಂತ. ಇವಾಗ ಏನಾಗಿದೆ ಅಂದರೆ, ಯಾರೋ ಒಬ್ಬರು ಏನೋ ಒಂದು ತಿಂದರೆ ನೀವೆಲ್ಲ ಕ್ಯಾನ್ಸರು ಹೊರಟೋಗುತ್ತೆ ಅಂತ ಸಗಣಿನೂ ತಿಂತಿರೋರು ಇದ್ದಾರೆ. ಆದರೆ ಪ್ರಯೋಜನ ಏನು ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಸತ್ಯವಾಗಿ ನಾವು ಏನನ್ನು ಒಪ್ಕೋಬೇಕು, ಏನನ್ನು ಒಪ್ಕೋಬಾರ್ದು, ಅದನ್ನು ಇವ್ರೂ ಮುಕ್ತ ಮನಸ್ಸಿನಿಂದ ನನಗೆ ಗೊತ್ತಿರೋದು ಇದು 100% ಸತ್ಯ, ಇದು ಈ ಪುಸ್ತಕದಲ್ಲಿದೆ, ಇದು ಇವರು ಬರೆದಿದ್ದಾರೆ, ಅದನ್ನೆಲ್ಲ ಕೊಟ್ಟಾಗ ಪ್ರತಿಯೊಂದು ವಾಕ್ಯಕ್ಕೂ ಪ್ರತಿಯೊಂದು ಪದಕ್ಕೂ ಪುರಾವೆಗಳಿರುತ್ತೆ ಅಂತ ಅರ್ಥ ಮಾಡ್ಬೋದು. ಸೊ ಆ ಪುರಾವೆ ಇಟ್ಕೊಂಡು ನಾವೊಂದು ಸತ್ಯ ಗಂಗಾ ಇತಿಹಾಸ ಸೃಷ್ಟಿ ಮಾಡೋಣ. ಆವಾಗ ನಮಗೆ ಬೆಲೆ ಇರುತ್ತೆ. ಇಲ್ಲ ಅಂತಂದರೆ ಇದನ್ನೂ ಒಂದು ಸುಮ್ಮನೆ ಯಾರೋ ಮಾಡಿಕೊಂಡ್ರು, ಅವ್ರಿಗೆ ಬೇಕಾಗಿದ್ದಂಗೆ ಬರ್ಕೊಂಡ್ರು, ಅದನ್ನೋ ಥರ ಆಗೋಗ್ಬಾರ್ದು. ಸೊ ಆ ರೀತಿಯಾಗಿ ಒಂದು ಆಗಲಿ ಅಂತ ನಾನು ಆಶಿಸ್ತೀನಿ. ಯಾಕಂದರೆ ಇಲ್ಲಿ ಒಬ್ಬ ನ್ಯೂರೋಸರ್ಜನ್ ಆಗಿ ಯಾರಿಗೂ ಬ್ರೈನ್ ಕ್ಯಾನ್ಸರ್ ಬರೋದು ಬೇಡ ಅಂತ ಹುಡುಕಿ ಕೊನೆಗೆ ಅರ್ಥ ಮಾಡ್ಕೊಂಡಿದ್ದು, ನಮ್ಮಲ್ಲಿರೋ ಸುಳ್ಳೇ ನಮಗೆ ಬ್ರೈನ್ ಕ್ಯಾನ್ಸರ್ ಮಾಡೋದು. ನಾವು ಮೊದಲು ಸತ್ಯವಂತರಾಗಬೇಕು. ನಮ್ಮ ಯೋಚನೆ, ನಮ್ಮ ಮಾತು, ನಮ್ಮ ನಡೆ 3 ಸತ್ಯವಾಗಿ ಸಾಮ್ಯವಾಗಿದ್ದಾಗ ಮಾತ್ರ ನಮಗೆ ಕಾಯಿಲೆ ಬರಲ್ಲ. ಅದಕ್ಕೆ ಬನ್ನಿ ಎಲ್ಲರೂ ಸತ್ಯ ಅನ್ನೋ ಆ್ಯಪನ್ನು ನಮ್ಮ ಮೊಬೈಲಲ್ಲೆಲ್ಲ ನಮ್ಮ ಬ್ರೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆರೋಗ್ಯವಾಗಿರೋಣ, ಎಲ್ಲರೂ ಖುಷಿಯಾಗಿರೋಣ, ಸತ್ಯಯುಗ ಕಟ್ಟೋಣ, ಎಲ್ಲರೂ ಆರೋಗ್ಯವಾಗಿರೋಣ. ಈಗೇನಂದರೆ ಎಲ್ಲರಿಗೂ ಕ್ಯಾನ್ಸರ್ ಕಾಲ ಬಂದಿದೆ. ಕೋವಿಡ್ ಇಂಜೆಕ್ಷನ್ ಕೊಟ್ಬಿಟ್ಟು ಎಲ್ಲರಿಗೂ ಕಾಯಿಲೆ ಬರೆಸಿ ಕ್ಯಾನ್ಸರ್ ಬರ್ಸ್ತಿದ್ದಾರೆ. ಅದನ್ನು ಮೀರಿ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಾವು ಸತ್ಯವಂತರಾಗಬೇಕು. ಪ್ರಕೃತಿ ಜೊತೆ ಜೀವನ ಮಾಡಬೇಕು. ಪ್ರಕೃತಿ ಜೊತೆ ಸಾವಯವ ಕೃಷಿ ಮಾಡಿಕೊಂಡು ಅದನ್ನು ತಿನ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಭೂಮಿಯಲ್ಲೇ ಸ್ವರ್ಗ ಕಾಣೋಣ. ಇಲ್ಲಾಂದರೆ ನಮಗೆ ನರಕ ಕಾಣಿಸೋದಕ್ಕೆ ಎಲ್ಲ ಕಾಯ್ದಿದ್ದಾರೆ. ಬನ್ನಿ ಸತ್ಯಯೋಗ ಮಾಡೋಣ.